ತುಂಬ ಜನ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಜನ ಸೇನಾಧಿಕಾರಿಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದದ್ದನ್ನು ಡಿಬೇಟ್ಸ್ ನೋಡ್ತಾ ಇದ್ವಿ. ಹಾಗೆ ಪೇಪರಲ್ಲೂ ಕೂಡ ಬಂದಿದೆ. ಆಫ್ಟರ್ 1971 54 ಇಯರ್ಸ್ ಆದಮೇಲೆ ಮೂರು ಕೂಡ ಅಂದರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಮೂರು ಜನನೂ ಕೂಡ ತುಂಬ ಕೋಆರ್ಡಿನೇಷನಲ್ಲಿ ಅಟ್ಯಾಕ್ ಮಾಡಿರುವಂಥದ್ದು ಇದೇ ಫಸ್ಟ್ ಟೈಮ್ ಆಫ್ಟರ್ 71 ಆದಮೇಲೆ ಅಂತ. ಅಂದರೆ ಅಷ್ಟು ವ್ಯವಸ್ಥಿತವಾಗಿ ನೀಟ್ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಕೋಆರ್ಡಿನೇಷನಿಂದ ಅಂತ. ನಾರ್ಮಲಿ ಇದು ಆಲ್ ಔಟ್ ವಾರ್ ಆದಾಗ ಆಲ್ ತ್ರೀ ಸರ್ವಿಸಸ್ ಕೋಆರ್ಡಿನೇಟ್ ಮಾಡಿದೆ. 71 ವಾರಲ್ಲಿ ಆರ್ಮಿ, ನೇವಿ, ಏರ್ ಫೋರ್ಸ್ ಎಲ್ಲ ಆ್ಯಕ್ಷನ್ ತಗೊಂಡ್ರು. ಬಾಕಿ 65 ಅದೇ ಥರ ಕೋಆರ್ಡಿನೇಟ್ ಮಾಡ್ತೇವೆ. ಆ ಥರ ಈ ಟೈಮಲ್ಲಿ ಇನಿಷಿಯೇಟಿವ್ ನಮ್ಮ ಕೈಲಿತ್ತು. ಗೌರ್ಮೆಂಟು ಪ್ಲ್ಯಾನ್ ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಈಗ ನಮ್ಮದು ಅಟ್ಯಾಕ್ ಆದಾಗ ಇಮಿಡಿಯೇಟ್ ನಾವು ಮಾಡಿಲ್ಲ, 15 ದಿವಸ ನಾವು ತಗೊಂಡಿದ್ದೇವೆ. ಪೊಲಿಟಿಕಲ್ ಲೀಡರ್ಶಿಪ್ ನಾವು ಮಿಲಿಟ್ರಿಲಿ ಇಡ್ತೇವೆ, ವಾರ್ ಗೇಮಿಂಗ್ ಅಂತ. ಅವ್ರು ಹೀಗೆ ಮಾಡಿದ್ರೆ ನಾವೇನು ಮಾಡಬೇಕು, ನಾವೇನು ಮಾಡಿದ್ರೆ ಅವ್ರೇನು ಮಾಡಬೇಕು, ಅವರ ಕೆಪಬಿಲಿಟಿ ಏನಿದೆ, ನಮ್ಮ ಕೆಪಬಿಲಿಟಿ ಏನಿದೆ ಅದೆಲ್ಲ ಮಾಡ್ತಾರೆ. ಪೊಲಿಟಿಕಲ್ ವಾರ್ ಗೇಮಿಂಗ್ ಮಾಡಿದ್ದಾರೆ. ನಾವೇನು ಮಾಡಿದರೆ ಇಂಟರ್ನ್ಯಾಷನಲ್ ಒಪಿನಿಯನ್ ಏನಾಗ್ತದೆ, ಅವರ ರೆಸ್ಪಾನ್ಸ್ ಆನ್ ಆಗ್ತದೆ. ಆಲ್ ಔಟ್ ವಾರ್ ಆಗೋ ಚಾನ್ಸ್ ಇದೆ. ಆಲ್ ಔಟ್ ವಾರ್ ಆಗಿದ್ರೆ ಅವರ ಕೆಪಬಿಲಿಟಿ ಏನು, ನಮ್ಮ ಕೆಪಬಿಲಿಟಿ ಏನು, ಅದನ್ನು ಎಲ್ಲ ಹೇಳಿ ಮಿಲಿಟ್ರಿಗೆ ಕರೆಕ್ಟ್ ಅಪ್ರೋಪ್ರಿಯೇಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಮಾಡಬೇಕು ಅಂತ ಮಿಲಿಟ್ರಿ ಅವ್ರ ಜೊತೆಲಿ ಡಿಸ್ಕಸ್ ಮಾಡಿದ್ದಾರೆ. ನಿಮ್ಮ ಕೆಪಬಿಲಿಟಿ ಏನು, ನೀವು ಮಿಸೈಲ್ ಕಳಿಸಿದ್ರೆ ಅದನ್ನು ಇಂಟರ್ಸೆಪ್ಟ್ ಮಾಡ್ಬೋದಾ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ಇದೆ, ನಮ್ಮ ಹತ್ರ ಇದೆ. ಅವರು ಇಂಟರ್ನ್ಯಾಷನಲ್ ಬೌಂಡ್ರಿ ಕ್ರಾಸ್ ಮಾಡಿ ಏನಾದರೂ ಮಿಸೈಲ್ಸ್ ಅಥವಾ ಏರ್ಕ್ರಾಫ್ಟ್ ಬಂದರೆ, ನಮ್ಮ ಇದು ರಷ್ಯಾದಿಂದ ನಾವು ಲೇಟೆಸ್ಟ್ ತಂದಿದೆ S-400 ಅಲ್ಲ, ಅದು ಇಂಟರ್ಸೆಪ್ಟ್ ಮಾಡಿ ಅಲ್ಲಿ ನಮ್ಮ ಟಾರ್ಗೆಟ್ಗೆ ತಲುಪೋದು ಮೊದಲೇ ಡಿಸ್ಟ್ರಾಯ್ ಮಾಡ್ಬೋದು. ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಡೈರೆಕ್ಷನ್ ಕೊಟ್ಟ ಪ್ರಕಾರ ನಾವು ಆಲ್ ದ 3 ಸರ್ವಿಸಸ್ ಕೋಆರ್ಡಿನೇಟ್ ಮಾಡಿ ಕರೆಕ್ಟ್ ಡಿಸಿಷನ್ ಎಲ್ಲೆಲ್ಲ ಟಾರ್ಗೆಟ್, ಅದಕ್ಕೆ ಮಿಲಿಟ್ರಿ ಮಾತ್ರ ಅಲ್ಲ, R&AW ಇಂಟೆಲಿಜೆನ್ಸ್ ಟಾರ್ಗೆಟ್ ಎಲ್ಲಿದೆ ಅದೆಲ್ಲ ಮೆಸೇಜ್ ಬರಬೇಕಲ್ಲ. ನಾವು ಆರ್ಮಿಯವರು ಅಲ್ಲಿ ಒಳಗೆ ಹೋಗೋದಿಲ್ಲ. ಸ್ಯಾಟಲೈಟ್ ಇಮೇಜರಲ್ಲಿ ಬರ್ತದೆ, ಆದರೆ ಲೋಕಲ್ ಪಕ್ಕ ಇನ್ಫಾರ್ಮೇಷನ್ ಇಂದಾನೆ 9 ಕರೆಕ್ಟ್ ಇಂಟೆಲಿಜೆನ್ಸ್ ಎಲ್ಲಿ ಅವರ ಟೆರರಿಸ್ಟ್ ಕ್ಯಾಂಪ್ಗಳಿದೆ, ಅದು ಯಾವ ಟೈಮಲ್ಲಿ ಅವರು ಇರ್ತಾರೆ, ಯಾವ ಟೈಮಲ್ಲಿ ಯಾರು ಇಲ್ಲೋದಿಲ್ಲ, ಅದೆಲ್ಲ ಕರೆಕ್ಟ್ ಇಂಟೆಲಿಜೆನ್ಸ್ ಕೊಟ್ಟ ಮೇಲೆ ಕರೆಕ್ಟು ಆರ್ಮಿ, ನೇವಿ, ಏರ್ ಫೋರ್ಸು, ನೇವಿದು ಮೇರೆಗೆ ಅವರು ಡಿಪ್ಲಾಯ್ ಮಾಡಿದ್ದಾರೆ. ಆದರೆ ಆರ್ಮಿ ಅವರು, ಏರ್ ಫೋರ್ಸ್ ಅವರ ಮಿಸೈಲ್ಗಳನ್ನು ಕರೆಕ್ಟ್ ಫೋಕಸ್ ಮಾಡಿ ಡಿಟೆಕ್ಟ್ ಮಾಡಿದಾಗ ಅವರು ಎಲ್ಲಾದರೂ ಡಿಟೆಕ್ಟ್ ಮಾಡೋರು ಇದನ್ನೆಲ್ಲ ಫ್ರೀಕ್ವೆನ್ಸಿ ಎಲ್ಲ ಜಾಮ್ ಮಾಡಿರ್ಬೋದು. ಇದ್ರೆ ಅವ್ರ ಫ್ರೀಕ್ವೆನ್ಸಿ ಜಾಮ್, ನಮ್ಗೆ ಹೋಗುವಾಗ ಮಿಸೈಲ್ಸ್ನ ಜಾಮ್ ಮಾಡ್ತಾರೆ. ಅವರ ಫ್ರೀಕ್ವೆನ್ಸಿಗಳನ್ನ ಜಾಮ್ ಮಾಡಿ ಅವ್ರು ಡಿಟೆಕ್ಟ್ ಮಾಡಿದಾಗ ಮಾಡಿ 100% ಟಾರ್ಗೆಟ್. ಇವನ್ ಈ ಇಸ್ರೇಲ್ನಲ್ಲೂ ಕೂಡ ಐರನ್ ಡೋಮ್ ಇದೆ. ಅಷ್ಟಿದ್ರೂ ಕೂಡ ಅಟ್ ಎ ಟೈಮ್ 2,000 ಕ್ಷಿಪಣಿಗಳು ಆರಿದ್ದು. ಹಂಗಿದ್ರು ಒಂದು 106 ಕ್ಷಿಪಣಿಗಳು ಅಲ್ಲಿ ಬಂದು ಬಿತ್ತು. 120 ಅಂತ ಒಂದು ಸಾಧ್ಯತೆ ಬಂದ್ಬಿಟ್ರೆ ಹೇಗೆ ಅದನ್ನ ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕಾಗತ್ತೆ ಅಂತ. 20 ಫೈರ್ ಮಾಡಿದ್ರೆ ಒಂದು 19 ಅದನ್ನು ನ್ಯೂಟ್ರಲೈಸ್ ಮಾಡೋದು, ಒಂದೆಲ್ಲಾದರೂ ಹೋಗಿರ್ತದೆ. ಕರೆಕ್ಟ್ ಏರಿಯಾದಲ್ಲೇ ಬೀಳಬೇಕು ಅಂತಿಲ್ಲ. ಆದರೆ ಒಳಗೆ ಬಂದಾಗ ನಾವು ಅದನ್ನು ಡಿಸ್ಟ್ರಾಯ್ ಮಾಡಿದ್ರು ಅದರ ಕೆಳಗೆ ಬೀಳ್ತದಲ್ಲ, ಅದು ಲೋಕಲ್ ಡ್ಯಾಮೇಜ್ ಆಗ್ತದೆ. ಆ ಥರ ನಾವು ಭಾಳ ಒಳ್ಳೆ ಕೋಆರ್ಡಿನೇಟ್ ಮಾಡಿ ಆ್ಯಕ್ಷನ್ ತಗೊಂಡಿದ್ದೀವಿ. ಇದರಿಂದ ನಾವು 100% ಸಕ್ಸಸ್ ಆಗಿದೆ. 100%, 110% ಮೆಸೇಜ್ ಅವರಿಗೆ ಹೋಗಿದೆ. ಆ 20 ಈಗ ಅಟ್ ಎ ಟೈಮ್ ಒಂದು 20 ಹಾಕಿದ್ರು ಅಂದ್ಕೊಳ್ಳಿ, ಒಂದು ಜಸ್ಟ್ ಮಿಸ್ ಆದರೂ ಕೂಡ ಅದ್ರ ಬೀರುವಂಥ ಪರಿಣಾಮ ಎಲ್ಲಿ ಯಾರ ಮೇಲೆ ಯಾವ ರೀತಿಯಾದಂಥ ಒಂದು ನಷ್ಟ ಸಂಭವಿಸುತ್ತೆ ಅನ್ನುವಂಥದ್ರ ಮೇಲೆ ನೆಕ್ಸ್ಟ್ ಡಿಪೆಂಡ್ ಆಗಿರುತ್ತಾ ನಿರ್ಧಾರಗಳು? ಅಲ್ಲ, ಅವರು ಮಿಸೈಲ್ಸ್ ನಾವುಗಳು ಈಗ ಆಲ್ ಔಟ್ ವಾರ್ ಆದರೆ ನಾವು ಏರ್ಕ್ರಾಫ್ಟ್, ಮಿಸೈಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಡ್ರೋನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಆ ಟೈಮಲ್ಲಿ ಎಲ್ಲಿ ಹೋಗಿ ಬೀಳ್ತದೆ ಅದರ ಮೇಲೆ ಅದು ಕೇಳ್ಟ್ರ್ ಮಾಡಿರ್ತೇವೆ. ನಾವು ಸಿವಿಲಿಯನ್ ಪಾಪ್ಯುಲೇಷನ್ ಮೇಲೆ ಮಾಡೋದಿಲ್ಲ. ಪಾಕಿಸ್ತಾನದವರಿಗೆ ಎಲ್ಲಾದರೂ ಮಾಡ್ತಾರೆ. ಸಿವಿಲಿಯನ್ ಪಾಪ್ಯುಲೇಷನ್ನು, ನಮ್ಮದು ಡ್ಯಾಮ್ಸು, ಇಂಡಸ್ಟ್ರೀಸ್ ಎಲ್ಲಿಯಾದರೂ ಅವ್ರು ಮಾಡ್ತಾರೆ. ಅವ್ರ ಮಿಲಿಟ್ರಿಯವ್ರಿಗೆ ಏನು ಇರ್ಯಾಷನಲ್ ಅಂತ ಹೇಳ್ತಾರೆ ನಾವು. ಸೊ ಇವನ್ ನಾವು ಅಸೆಸ್ ಮಾಡುವಾಗ ನಾವಲ್ಲಿ ಅಸೆಸ್ ಮಾಡಿರ್ತೀವಿ. ಪಾಕಿಸ್ತಾನದ ಆರ್ಮಿ ಚೀಫ್, ಅಲ್ಲಿ ಆರ್ಮಿ ಚೀಫೇ ಡಾಮಿನೆಂಟು ಪೊಲಿಟಿಕಲ್ ಲೀಡರ್ಸ್ಗಿಂತ. ಆರ್ಮಿ ಚೀಫ್ ಬೇಸಿಕಲಿ ಇರ್ಯಾಷನಲ್ ಆ್ಯಂಡ್ ರಿಲಿಜಿಯಸ್ ರ್ಯಾಡಿಕಲ್ ಮ್ಯಾನ್. ಅವನು ಏನು ಮಾಡ್ತಾನೆ ಅಂತ ನಮಗೆ ಆ ಥರ ಅವನು ಆ್ಯಕ್ಚುಲಿ ಈಗ ಆತನ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಎಸ್ಕಲೇಟ್ ಮಾಡ್ತಾನ ಇಲ್ವಾ ಅಂತ. ಬಿಕಾಸ್ ಆತನ ವಿಚಾರದಲ್ಲಿ ಸರ್ವೈವಲ್ ಅನ್ಸೋ ಅಂದರೆ ಆತನ ಸರ್ವೈವ್ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಅಕಸ್ಮಾತ್ ಆತ ಸೈಲೆಂಟ್ ಆದರೆ ಪ್ರತೀಕಾರ ತೀರಿಸ್ಕೊಳಕ್ಕಾಗಿಲ್ಲ ಇವನ ಕೈಲಿ ಅಂತ ಆತನನ್ನು ಇಳಿಸುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಅಟ್ಲೀಸ್ಟ್ ಅಲ್ಲಿನ ಮೀಡಿಯಾಗೆ, ಅಲ್ಲಿನ ಜನಕ್ಕೆ ನಾವು ಪ್ರತಿರೋಧ ತೋರಿಸಿದ್ದೀವಿ, ಪ್ರತೀಕಾರವನ್ನು ತೋರಿಸ್ತಾ ಇದ್ದೀವಿ ಅಂತನಾದರೂ ಒಂದು 4-5 ಕ್ಷಿಪಣಿನಾದರೂ ಆರಿಸ್ಬಿಟ್ಟು ಅಲ್ಲಿನ ಜನರನ್ನ ಮತ್ತೆ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಅಂತ ಅನ್ಸಲ್ವಾ? ಅವರಿಗೆ 3 ಆಪ್ಷನ್ಗಳಿದೆ. ಒಂದು ಮಿಲಿಟರಿ ಆಪ್ಷನ್. ಈಗ ಮಿಲಿಟರಿ ಆಕ್ಷನ್ LOCಯಲ್ಲಿ ಫೈರ್ ಮಾಡಿ ನಮ್ಮ ಸಿವಿಲಿಯನ್ ಕ್ಯಾಶುಲಿಟಿ ಆಗಿದೆಯಲ್ಲ, ಅದು ರೋಟೀನ್ ಆ್ಯಕ್ಟಿವಿಟಿ. ಅದರಲ್ಲಿ ಎಸ್ಕಲೇಷನ್ ಆಗೋದಿಲ್ಲ. ಅದು ನಾರ್ಮಲ್ ಟೈಮಲ್ಲಿ
2021 ಮೊದಲು ಆ ಥರ ಫೈರಿಂಗ್ ಆಗ್ತಿತ್ತು ಎಲ್ಲೋ ಸಿಟಿ. ನಾವು ಫೈರ್ ಮಾಡ್ತಿದ್ವಿ, ಅವ್ರು ಫೈರ್ ಮಾಡಿದ್ರು, ನಾವೇ ಲೈಟ್ ಮಿಷಿನ್ ಗನ್ ಫೈರ್ ಮಾಡಿದ್ರೆ ಅವರು ಹೆವಿ ಮಿಷಿನ್ ಫೈರ್ ಮಾಡಿದ್ರೆ ಆರ್ಟ್ಲರಿ, ಆ ಥರ ಎಸ್ಕಲೇಟ್ರಲ್ಲಿ ಆಗ್ತಾ ಇರ್ತದೆ. 2021 ನಮ್ಮ ಮಿಲಿಟ್ರಿ ಮತ್ತು ಅವರ ಮಿಲಿಟ್ರಿಯಲ್ಲಿ ಎಗ್ರಿಮೆಂಟ್ ಆಯಿತು, ಆ ಥರ ಅದು ನಾರ್ಮಲ್ಸಿ ಮಾಡುವಂತ ಆಗ್ತದೆ. ಅದು ಈಗ ಎಸ್ಕಲೇಟ್ ಮಾಡಿದ್ದಾರೆ ಲೋಕಲ್, ಅದು ಫೇಸ್ ಸೇವಿಂಗ್ ಅವರ ಟೈಮಲ್ಲಿ ಆಗ್ತದೆ. ಅವರು ನಮ್ಮ ಸಿವಿಲಿಯನ್ ಕ್ಯಾಶುಯಾಲಿಟಿ ಮಾಡಿದ್ದಾರೆ. ನಮ್ಮದು ಅವರ ಸಿವಿಲಿಯನ್ ಈಗ ಊರಿಯಲ್ಲ, ಅವರ ವಿಲೇಜ್ ಚಕೋಟಿ ನಮಗೆ ನೇರ ಕಾಣ್ತದೆ. ನಾವು ಅಲ್ಲಿ ಯಾರು ಹೋಗ್ತಾರೆ, ಯಾವ ವೆಹಿಕಲ್ ಬರುತ್ತೆ, ಅದು ವಿಲೇಜ್ ನಮಗೆ ಕಾಣ್ತದೆ. ನಾವು ಬೇಕಾದ್ರೆ ಫೈರ್ ಮಾಡಿ ಅವ್ರನ್ನು ಎಲ್ಲರ ಸಿವಿಲಿಯನ್ ಕ್ಯಾಶುಯಾಲಿಟಿ ಮಾಡ್ಬೋದು, ಆದರೆ ನಾವು ಮಾಡೋದಿಲ್ಲ. ನಾವು ಮಿಲಿಟರಿ ಟಾರ್ಗೆಟ್ ಮಾತ್ರ ಮಾಡ್ತೀವಿ. ಆದರೆ ಅವರ ಆಪ್ಷನ್ ಒಂದು ಮಿಲಿಟರಿ ಆಪ್ಷನ್. ಈಗ ಏರ್ಕ್ರಾಫ್ಟ್, ನಮ್ಮ ಏರ್ಪೋರ್ಟ್ಗಳನ್ನು, ಏರ್ಫೋರ್ಸು, ನಮ್ಮ ಇಂಡಸ್ಟ್ರಿ ಏರಿಯಾ ಆ ಥರ ಡಿಸ್ಟ್ರಾಯ್ ಮಾಡಲಿಕ್ಕೆ ಏನಾದರೂ ಟ್ರೈ ಮಾಡ್ತಾರಾ? ಅದು ಮಾಡಿದರೆ ರಿಸ್ಕ್ ಅವರಿಗಿದೆ. ಯಾಕೆಂತ ಹೇಳಿದ್ರೆ ಆಲ್ ಔಟ್ ವಾರ್ ಎಸ್ಕಲೇಟ್ ಆಗುವ ಚಾನ್ಸ್ ಇದೆ. ಅವರು ಅಷ್ಟು ಚಾನ್ಸ್ ತಗೊಳ್ಳಿಲ್ಲ. ಈಗ ಅವರ ಚೀಫು ಇರಾಷನ್ ಆದ ಮೇಲೆ ಮಾಡ್ಬೋದು. ಸೆಕೆಂಡ್ ಲೋ ಕಾಸ್ಟ್ ಆಪ್ಷನ್ ಅವರ ಕೈಲಿದೆ. ಎಲ್ಲಾದರೂ ನಮ್ಮ ಮಿಲಿಟ್ರಿ ಅವ್ರದ್ದು ಕಾನ್ವಾಯ್ ಎಲ್ಲ ಹೋಗ್ತಾ ಇರ್ತದಲ್ಲ, ಕಾನ್ವಾಯ್ ಮೇಲೆ ಬ್ಲಾಸ್ಟ್ ಮಾಡಿ ಕ್ಯಾಶುಯಾಲಿಟಿ ಮಾಡ್ಬೋದು. ಆರ್ಮ್ ಫೋರ್ಸಸ್ ಕ್ಯಾಶುಯಾಲಿಟಿ ಬ್ಲಾಸ್ಟ್ ಮಾಡಿದರೆ ಅದು ಇಟ್ಸ್ ನಾರ್ಮಲ್ ಆಗ್ತದೆ, ಆದರೆ ನಾವು ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಅವರು ಡಿನೈ ಮಾಡ್ತಾರೆ, ನಾವು ಮಾಡಿಲ್ಲ, ಲೋಕಲ್ ಟೆರರಿಸ್ಟ್ ಮಾಡ್ತಾರೆ ಅಂತ. ಅದು ಕ್ಯಾಶುಯಾಲಿಟಿ ಪಬ್ಲಿಸಿಟಿ ಆಗ್ತದೆ, ಆದರೆ ಡಿನಯಬಿಲಿಟಿ ಇದೆ. ಇನ್ನೊಂದು ಈ ಥರ ಜನರಲ್ ಪಬ್ಲಿಕ್, ಜನರಲ್ ಪಬ್ಲಿಕ್ ಹೋಲೋದವರು ನಾರ್ಮಲ್. ಅವರು ಜನರಲ್ ಪಬ್ಲಿಕ್ ಈಗ ಅಲ್ಲಿ ಇದು ಯಾತ್ರೆ ಆಗ್ತದೆಯಲ್ಲ, ಯಾವ ಅಮರನಾಥ ಯಾತ್ರೆ ಶುರು ಆಗ್ತದೆ, ಅಲ್ಲಿ ಸಿವಿಲಿಯನ್ ಬಸ್ಸಲ್ಲಿ ಹೋಗ್ತಾ ಇರ್ತದೆ. ನಾರ್ಮಲ್ ಹೋಗೋದು ಯಾರು ಅಮರನಾಥ ಯಾತ್ರೆಗೆ? ಹಿಂದೂಗಳು. ಆ ಥರ ಅವ್ರನ್ನು ಪುನಃ ಅವರ ಬಸ್ಸು ಅಂಥದ್ದೆಲ್ಲ ಬ್ಲಾಸ್ಟ್ ಮಾಡಿ ಈ ಪಹಲ್ಗಾಮ್ ಮೇಲೆ ಹೋಗ್ಬೇಕೀಗ. ಅದೇ ನಮಗೆ ಮೆಸೇಜ್ ಕಳಿಸ್ಲಿಕ್ಕೆ ಅದು 3 ಆಪ್ಷನ್ಗಳಿದೆ. ಮಿಲಿಟ್ರಿ ಆಪ್ಷನ್, ನಮ್ಮ ಮಿಲಿಟ್ರಿ ಟಾರ್ಗೆಟ್ ಇಲ್ಲಿ, ಅಥವಾ ಸಿವಿಲಿಯನ್ ಟಾರ್ಗೆಟ್. ಸಿವಿಲಿಯನ್ ಟಾರ್ಗೆಟ್ ಮಿಲಿಟ್ರಿ ಟಾರ್ಗೆಟ್ ಒಳಗೆ ಮಾಡಿದರೆ ನಮ್ಮ ಒಳಗಿನ ಟೆರರಿಸ್ಟ್ಗಳು ಮಾಡಿದ್ದಾರೆ, ನಾವು ಕಳಿಸಲಿಲ್ಲ ಅಂತ ಡಿನಯಬಿಲಿಟಿ ಮಾಡ್ತಾರೆ. ಮಿಲಿಟ್ರಿ ಆಪ್ಷನ್ ಮಾಡಿದರೆ ಆಲ್ ಔಟ್ ವಾರ್ ಆಗೋ ಚಾನ್ಸ್ ಇದೆ. ನಮಗೆ ಒಳ್ಳೆಯದು. ಒನ್ಸ್ ಫಾರ್ ಆಲ್ ಪಾಕಿಸ್ತಾನ ಮುಗೀತದೆ, ಟೆರರಿಸಮ್ ಮುಗೀತದೆ. ಬಟ್ ವಿಶ್ವಸಂಸ್ಥೆ ಮೊರೆ ಹೋಗ್ತೀವಿ ನಾವು ಅಂತ ನಿನ್ನೆ ಪ್ರಧಾನಿಗಳು ಅಲ್ಲಿನ ಪಕ್ಷದವರಿಗೆಲ್ಲ ಹೇಳ್ತಾ ಇದ್ರು, ನಾಯಕರಿಗೆ ಹೇಳ್ತಾ ಇದ್ರು. ಅಂದ್ರೆ ನಾವ್ ಹೇಳ್ತೀವಿ ಅಮಾಯಕರು, ಪ್ರವಾಸಿಗರು, ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಹೇಳ್ತಿದ್ದಾರೆ ಆ ಉಗ್ರರು ಅಲ್ಲಿಗೆ ಅಮಾಯಕರು ಅಂತ ಹೇಳಿ. ಸೊ ಪಾಕಿಸ್ತಾನದ ಅಮಾಯಕ ಜೀವಗಳನ್ನ ಭಾರತ ಬಲಿ ಪಡೆದಿದೆ ಅಂತ ವಿಶ್ವಸಂಸ್ಥೆ ಮುಂದೆ. ಆಮೇಲೆ ಅದ್ರ ಜೊತೆ ಆಡ್ ಆನ್ ಮಾಡೋದಾದ್ರೆ, ನಿನ್ನೆ ಏನ್ ಸಾವನ್ನಪ್ಪಿದ್ದಾರೆ ಕ್ರಿಮಿನೇಷನ್ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು, ಸೇನೆಯವರು ಭಾಗಿಯಾಗಿದ್ದಾರೆ. ಅಂದ್ರೆ ಅವ್ರು ಉಗ್ರರಲ್ಲ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ ಅವರು. ಸಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ನಿನ್ನೆ ಏನಂತಂದರೆ, ಫಸ್ಟ್ ಆಫ್ ಆಲ್ ಉಗ್ರರ ಹತ್ಯೆ ಆದ ನಂತರ ಕ್ರಿಮೇಷನ್ದಲ್ಲಿ ಆರ್ಮಿ, ಪೊಲೀಸ್ ಆ್ಯಂಡ್ ಆರ್ಮಿ ಇನ್ಕ್ಲೂಡಿಂಗ್ ನೀರು ಬೇರೆ ಹಾಕ್ಬಿಟ್ಟಿದ್ದಾರೆ. ಕಣ್ಣೀರು ಹಾಕೋದು ಸಹಜ ಬಿಡು. ಬಟ್ ಏನಂತಂದರೆ ದೇ ಹ್ಯಾವ್ ಕನ್ಫರ್ಮ್ಡ್, ನಾವು ಏನಪ್ಪ ಅಂದರೆ ಹಮಾರ ಬೇಬಿ ಮರ್ಗೆ ಬೋಲ್ಕೆ ನಾವೇ ಪೋಷಿಸ್ತಾ ಇದ್ದಿದ್ದು. ಸೊ ಅದು ಏನಪ್ಪ ಅಂದರೆ ಈಗ 2 ಥಿಂಗ್ಸ್ ಇದನ್ನು ಕ್ಲಿಕ್ ಆಗೋದಿಲ್ಲ. ಅಲ್ಲಿ ಏನಂತಂದರೆ ಯುನೈಟೆಡ್ ನೇಷನ್ಗೆ ಮ್ಯಾಟ್ರ್ ತೊಗೊಂಡು ಹೋಗೋದು ಇವೆಲ್ಲ ಏನಂತಂದರೆ ಇಟ್ ಹ್ಯಾಸ್ ಬಿನ್ ಡೂಯಿಂಗ್. ಜಸ್ಟ್ 3 days ಬಿಫೋರ್ ಯುನೈಟೆಡ್ ನೇಷನ್ಸಲ್ಲಿ ಏನೇನು ಚರ್ಚೆ ಆಗಿದೆ, ಏನೇನು ಡಿಸ್ಕಷನ್ಸ್ ಆಗಿದೆ, ದೇ ಹ್ಯಾವ್ ನಾಟ್ ಗಾಟ್ ಸಕ್ಸಸ್. ಇನ್ಫ್ಯಾಕ್ಟ್ ಅವ್ರಿಗೆ ಶಟಪ್ ಕಾಲ್ ಕೊಟ್ಟು ವಾಪಸ್ ಕಳಿಸಿದ್ದಾರೆ. ಆ್ಯಂಡ್ ಇದು ಏನಂತಂದರೆ ನಮ್ಮದು ಈಗ ಪ್ರಿಸೈಸ್ಲಿ ವಾರ್ಲೈಕ್ ಸಿಚುವೇಶನ್ದಲ್ಲಿ ಏನಿರ್ಬೇಕಂದ್ರೆ ಪ್ರೊವೊಕೇಟಿವ್ ಆ್ಯಕ್ಷನ್ನು ಇಂಡಿಯಾ ತೊಗೊಳ್ಳಿಲ್ಲ. ನಮಗೆ ಲಿಮಿಟೆಡ್ ಟೆರರಿಸ್ಟ್ ಟಾರ್ಗೆಟ್ಸ್ನ ಇದು ಮಾಡ್ಕೊಂಡು ಮಾಡಿವಿ. ಈಗ ರಿಟಾಲಿಯೇಟರಿ ಆ್ಯಕ್ಷನ್ ಅಂತಂತಂದರೆ ಈಗ ನೋಡು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಯಾಕಂದ್ರೆ ಅಲ್ಲಿ ಜನರಲ್ ಆಸಿಫ್ ಮುನೀರು ಸರ್ವೈವ್ ಆಗ್ಬೇಕಂತಂದರೆ ಈ ಹ್ಯಾಸ್ ಟು ಶೋ ಸಮಥಿಂಗ್. ಸೊ ಆ ನಿಟ್ಟಿನಲ್ಲಿ ಸಮಥಿಂಗ್ ವಿಲ್ ಹ್ಯಾಪನ್. ಬಟ್ ನಮ್ಗೆ ಏನಂತಂದ್ರೆ ಸರ್ ಹೇಳಿದಂಗೆ ವಾರ್ ಗೇಮಿಂಗ್ ಅಂತ ಆಗ್ತದಲ್ಲ, ಇದು ಮಲ್ಟಿಪಲ್ ಆಪ್ಷನ್ಸ್ ಇರ್ತಾವೆ ಅದರಲ್ಲಿ. ಇಫ್ ದೇ ಡೂ ಲೈಕ್ ದಿಸ್, ವಾಟ್ ಈಸ್ ಅವರ್ ದಿಸ್ ಥಿಂಗ್, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ. ಸೊ ಈಗ ಏನಂತಂದರೆ ಫಾರ್ ಎಕ್ಸಾಂಪಲ್ ಒಂದು 20 ಮಿಸೈಲ್ಸ್ ಅಟ್ ಎ ಟೈಮ್ ಲಾಂಚ್ ಮಾಡಿದ್ರಂತಂದರೆ ನಮ್ಮದು ಏನಪ್ಪ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್, ರಡಾರದಲ್ಲಿ ಇದರಲ್ಲಿ ನ್ಯೂಟ್ರಲೈಸ್ ಮಾಡೋದು ಎಷ್ಟೇ ಇದು ಮಾಡಿದ್ರೆ ಕ್ವಿಕ್. ಯಾಕಂದರೆ ಇದು ಸ್ವಿಫ್ಟ್ ಆ್ಯಕ್ಷನ್ದು ಇರ್ತಕ್ಕಂಥ ವೆಪನ್ ಇದು. ಸೊ 1 or 2 ವಿಲ್ ಫಾಲ್ ಡೌನ್, 1 or 2 ವಿಲ್ ಎಸ್ಕೇಪ್. ಅಂತ ಇಸ್ರೇಲ್ ಐರನ್ ಡೋಮ್ ಟೆಕ್ನಾಲಜಿ ಇದ್ರೂ ಅವ್ರಿಗೆ ಹಮಾಸದ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಟು ಆ್ಯಂಡ್ ಫ್ರೋ ಇದೇನಪ್ಪ ಅಂದರೆ ನೋಡಲಿಕ್ಕೆ ಸಿಗುತ್ತೆ. ಬಟ್ ಇಟ್ ಆಲ್ ಡಿಪೆಂಡ್ಸ್. ಯಾಕಂದರೆ ನಾವು ಇಲ್ಲಿ ಟಿ ವಿಯಲ್ಲಿ ಕುಂತು ವಿ ಕ್ಯಾನ್ ಓನ್ಲಿ ಗೆಸ್ ಆ್ಯಂಡ್ ಸ್ಪೆಕ್ಯುಲೇಟ್. ಎಕ್ಸಾಕ್ಟ್ಲಿ ಗ್ರೌಂಡ್ದಲ್ಲಿ ಏನಾಗ್ತದೆ ಇಟ್ ಡಿಪೆಂಡ್ಸ್ ಅಪಾನ್. ಯಾಕಂದರೆ ಅದೆಲ್ಲ ಸೀಕ್ರೆಟ್ ಇರ್ತದೆ.
ಟಿಲ್ ಇಟ್ ಇಸ್ ಎಕ್ಸಿಕ್ಯೂಟೆಡ್ ಏನಪ್ಪ ಅಂತಂದ್ರೆ ಅಲ್ಲಿ ಇವನ್ ನೀಡ್ ಟು ನೋ ಬೇಸಸ್ ಅಂತ ಇನ್ಫಾರ್ಮೇಷನ್ ಟ್ರಿಕ್ಲೇಟ್ ಸರ್ ಇಲ್ಲಿ ಯುದ್ಧ ಅಂದ್ರೆ ಬರೀ ನಮ್ಮ ಮಿಲಿಟರಿ ಹೆಂಗಿದೆ, ವೆಪನ್ಸ್ ಎಷ್ಟಿದೆ ಅಷ್ಟು ಮಾತ್ರ ಡಿಪೆಂಡ್ ಆಗಲ್ಲ. ನಮ್ಮ ದೇಶ ಎಷ್ಟರ ಮಟ್ಟಿಗೆ ಸುಸ್ಥಿತಿಯಲ್ಲಿದೆ, ಎಕನಾಮಿ ಯಾವ ರೀತಿಯಾಗಿದೆ, ನಮ್ಮ ಜನ ಹೇಗೆ ಬದುಕ್ತಾ ಇದ್ದಾರೆ, ಇವಾಗ ಈಗ ಯುದ್ಧ ಮಾಡಿದ್ರೆ ಏನಾಗುತ್ತೆ, ಮತ್ತು ಎಷ್ಟು ದೇಶಗಳು ನಮಗೆ ಸಪೋರ್ಟ್ ಕೊಡ್ತವೆ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಮಿಲಿಟರಿ ವೆಪನ್ಸು ಅದನ್ನೇ ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ಏನಂತಂದ್ರೆ ಈಗ ಪಾಕಿಸ್ತಾನ ತಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ ಪಾಕಿಸ್ತಾನ? ನೀವು ಡೋಂಟ್ ವರಿ ಅಬೌಟ್ ಪಾಕಿಸ್ತಾನ. ಇದೇನಂತಂದರೆ ಈಗ ನಮ್ಮ ಪ್ರಶ್ನೆ ನಾವು ವಿಚಾರ ಮಾಡ್ಕೋಬೇಕು. ನಾವು ಏನಪ್ಪ ಅಂದ್ರೆ ಒಂದು ಆ್ಯಸ್ ಎ ಎಕನಾಮಿ, ಆ್ಯಸ್ ಎ ಮತ್ಲಬ್ ಏನಪ್ಪ ಅಂದ್ರೆ ಸ್ಟ್ರಾಂಗ್ ಕಂಟ್ರಿ ಎಮರ್ಜ್ ಆಗ್ಬೇಕಂತಂದ್ರೆ ಈಗ ನಮ್ಮ ಕಂಡೀಷನ್ ಹೆಂಗೆ ಬಂದಿದೆ ಅಂದರೆ ಇಫ್ ಯು ವಾಂಟ್ ಟು ಫೈಟ್ ವಿತ್ ಅ ಪಿಗ್ ಯು ಹ್ಯಾವ್ ಟು ಗೆಟ್ ಇನ್ ಟು ದ ಮಡ್ ಅಂತ ಆ ಸಿಚುವೇಶನ್ಗೆ ಬಂದಿದೆ. ಆ್ಯಂಡ್ ಎರಡನೇದು ಏನಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂಗೆ ಯು ಕ್ಯಾನ್ ಚೇಂಜ್ ಯುವರ್ ಫ್ರೆಂಡ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ನೇಬರ್. ಸೊ ಈ ಒಂದು ಅವಕಾಶ ಏನಿದೆ ಅಂತಂದರೆ ಇಟ್ ಈಸ್ ಆಲ್ ಪೊಲಿಟಿಕಲ್ ವಿಲ್. ಅಂದರೆ ಮಿಲಿಟರಿ ಆಪರೇಷನ್ಸ್ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಇಫ್ ದರ್ ಇಸ್ ಎ ಪೊಲಿಟಿಕಲ್ ವಿಲ್ ಇದ್ದರೆ, ಇಫ್ ಎಟ್ ಆಲ್ ಇಟ್ ಈಸ್ ದೇರ್, ಇದು ಬೆಸ್ಟ್ ಆಪ್ಷನ್. ಏನಂತಂದರೆ 2 ಆಪ್ಷನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿದೆ. ಒಂದು, ಬಲೂಚಿಸ್ತಾನ್ ಇಂಡಿಪೆಂಡೆಂಟ್ ದೇಶ ಅಂತ ಘೋಷಣೆ ಆಗಬೇಕು. ಎಟ್ ದ ಸೇಮ್ ಟೈಮ್ ವಿ ಟೇಕ್ ಬ್ಯಾಕ್ ಅವರ್ POK. ಇವೆರಡು ವೆರಿ ವೆಲ್ ವಿತಿನ್ ಮಿಲಿಟರಿ ಕೆಪಬಿಲಿಟಿ ಆ್ಯಂಡ್ ಪೊಲಿಟಿಕಲ್ ಕೆಪಬಿಲಿಟಿಯಲ್ಲಿ ಇದೆ, ಪ್ರೊವೈಡೆಡ್ ದೇ ಚೂಸ್ ದಿಸ್ ಆಪ್ಷನ್. ನಂಜಪ್ಪ ಸರ್, ಇಲ್ಲಿ ಪಾಕಿಸ್ತಾನವನ್ನು ತುಂಡು ಮಾಡಿದ್ರೇ ಭಾರತಕ್ಕೆ ಅಡ್ವಾಂಟೇಜ್ ಜಾಸ್ತಿ ಅಂತ ಕಾಣಿಸುತ್ತೆ. ಅದಾದಮೇಲೆ ಅನಿಸುತ್ತೆ ಅವ್ರು ಸೈಲೆಂಟ್ ಆಗೋದು. ಇಲ್ಲಾಂದರೆ ಈ ರೀತಿಯಾದಂಥ ಅಪ್ರಚೋದಿತ ದಾಳಿಗಳು ಮತ್ತು ಉಗ್ರರನ್ನ ಬಿಟ್ಬಿಟ್ಟು ಇಲ್ಲಿ ಆಟ ಆಡಿಸುವಂಥ ಕೆಲಸಗಳು ಅದು ಮುಂದುವರಿತಾನೆ ಇರ್ತವೆ. ನೋಡಿ, ಪಾಕಿಸ್ತಾನದವರು ಉಗ್ರಗಾಮಿಗಳ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ನಾವು ಹೇಳಿದರೆ ಅವರಿಗೆ ಕ್ಯಾಚ್ 22 ಸಿಚುವೇಶನ್. ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹೇಳ್ತಾರೆ, ನೀವು ಉಗ್ರಗಾಮಿಗಳ ಕ್ಯಾಂಪ್ ನಿಮ್ಮಲ್ಲಿದೆ ಅಂತ. ಬಟ್ ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಅವ್ರ ಸಿವಿಲಿಯನ್ಸ್ ಅನ್ನ ಕೊಂದಾಗ್ತಿದ್ವಿ ಅಂತ ಅದೇ ಅವರು ಹೇಳ್ತಾರೆ, ನಮ್ಮ ಸಿವಿಲಿಯನ್ ಇಲ್ಲಿ ಇದೆಲ್ಲ ಮಸೂದ್ ಅಸರ್ ಅವ್ರದ್ದು ಮಾಸ್ಕ್ ಅದು ನಾವು ಹೊಡೆದಿದ್ವಿ, ಅವರು ಮಾಸ್ಕ್ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅವರು ಇಂಟರ್ನ್ಯಾಷನಲ್ ಪಬ್ಲಿಸಿಟಿ ಮಾಡ್ತಾರೆ. ಅದು ನಾರ್ಮಲ್, ಅದಕ್ಕೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಡಬಲ್ ಎಡ್ಜ್ ಅವರಿಗೆ ಆಗ್ತದೆ, ನೀವು ಟೆರರಿಸ್ಗಳನ್ನ ಟ್ರೈನ್ ಮಾಡ್ತಿದ್ದಾರೆ ಯಾಕೆ ಇಲ್ಲಿ ಮಾಡ್ತಿದ್ದಾರೆ ಅಂತ ಆಗ್ತದೆ. ಒಂದು ಸೆಕೆಂಡ್, ನೀವೇನು ಹೇಳ್ತೀರಿ ಈಗ ಏನು ಕ್ವಶನ್? ಕಂಪ್ಯಾರಿಸನ್ ಮಾಡಿದ್ದು ಒಂದು ಪಾಕ್ ಅಟ್ಯಾಕ್ ಮಾಡುವಂಥ ಸುಸ್ಥಿತಿ ಇದು ಅವರು ಅಟ್ಯಾಕ್ ಮಾಡೋ ಕೆಪಬಿಲಿಟಿ ಇಲ್ಲ. ಪೇಪರಲ್ಲಿ ನಾವು ಮೀಡಿಯಾದಲ್ಲಿ ನೀವೇ ಹೇಳ್ತಿದ್ದೀರಾ, ಅವರ ಕೆಪಬಿಲಿಟಿ ಆಫ್ ಆರ್ಮಿ ಮ್ಯಾನ್ ಪವರ್ ವೈಸ್ ಅವ್ರಿಗೆ ಕೆಪಬಿಲಿಟಿ ಇದೆ. ಆದರೆ ಅವ್ರ ಆರ್ಟಿಲರಿ ಆಮ್ಯುನಿಷನ್ ಎಲ್ಲ 4-5 ದಿವಸದಲ್ಲಿ ಮುಗಿದೋಗ್ತದಂತೆ, ಏನಾದರೂ ಆಲ್ ಔಟ್ ವಾರ್ ಆದರೆ 96 ಗಂಟೆ ಅಂತ. ಅದಲ್ಲದೆ ನಮ್ಮದು ಟೆಕ್ನಾಲಜಿಕಲಿ ಅವ್ರದ್ದು ಇದೆ, ಟೆಕ್ನಾಲಜಿಕಲಿ ನಾವು ಅಡ್ವಾನ್ಸ್ ಆಗಿದ್ದಾರೆ ಅವ್ರಿಗಿಂತ, ನಮ್ಮ ಕೆಪಬಿಲಿಟಿ ಹೆಚ್ಚಿದೆ. ಆದರೆ ಅವರು ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ನಾವು ನ್ಯೂಕ್ಲಿಯರ್ ಬಾಂಬ್ ಯೂಸ್ ಮಾಡ್ತೀವಿ, ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತ ಹೇಳ್ತಾರೆ. ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್ ಹಾಕಿ ಅವರು ಒಂದು ಟ್ಯಾಕ್ಟಿಕಲ್ ಬಾಂಬ್ ಹಾಕ್ತಾರೆ. ನಮ್ಮದು ಪಾಲಿಸಿ, ಅವರ ಪಾಲಿಸಿ ಅಫೆನ್ಸಿವ್ ಟೈಮಲ್ಲಿ ನ್ಯೂಕ್ಲಿಯರ್ ಬಾಂಬ್ ಯೂಸ್ ಮಾಡ್ತೀವಿ ಅಂತ. ನಮ್ಮದು ಇಂಡಿಯನ್ ಪಾಲಿಸಿ, ನಾವು ವಾರ್ಫೇರಿಗೆ ನಾವು ನ್ಯೂಕ್ಲಿಯರ್ ಬಾಂಬ್ ಹಾಕೋದಿಲ್ಲ. ಬರೀ ನಮ್ಮ ಮೇಲೆ ಯಾರಾದರೂ ಹಾಕಿದರೆ ನಾವು ಗೋ ಆಲ್ ಔಟ್ ಆ್ಯಂಡ್ ಡಿಸ್ಟ್ರಾಯ್. ಅವರ ಒಂದು ಬಾಂಬ್ ಹಾಕಿದರೆ ನಾವು ಪಾಕಿಸ್ತಾನದೇ ಇರಲಿಕ್ಕಿಲ್ಲ. ನಮ್ಮಲ್ಲಿ ಇದು ಟ್ರಯಡ್ ಅಂತ ಹೇಳ್ತೀವಲ್ಲ, ಏರ್ಫೋರ್ಸ್ ಬಾಂಬ್ ಹಾಕೋದು, ಇದು ನೇವಿಯಲ್ಲಿ ಇದರಿಂದ ಸಬ್ಮೆರಿನಿಂದ ಮತ್ತು ಲ್ಯಾಂಡ್ ಬೇಸ್ ಎಲ್ಲ ಥರ ನ್ಯೂಕ್ಲಿಯರ್ ಮಿಸೈಲ್ ನಮ್ಮಲ್ಲಿ ಇದೆ, ಕೆಪಬಿಲಿಟಿ ಇದೆ. ಸೊ ಅವರೊಂದು ಹಾಕಿದರೆ ಅವರೆಲ್ಲ ಕಂಪ್ಲೀಟ್ ಆಗ್ತದೆ. ಆ ಥರ ಅವರು ರಿಸ್ಕ್ ತಗೊಳ್ಳಿಕ್ಕಿಲ್ಲ. ಅವರು ಮಿನಿಸ್ಟ್ರಿ ಹೇಳಿದ್ರಲ್ಲ, ಬಿಟ್ಟು ನೀರು ಬಿಡಿದ್ರೆ ಅವರ ರಕ್ತ ಹರಿದು ಬರ್ತದೆ ಅಂತ. ನಾವು ನೀರು ಬಿಡಲ್ಲ. ಇನ್ನೊಂದು ಮಾತು ಏನಾದ್ರು ಮಾಡಿದ್ರೆ ಅವರು ಪರವಾಗಿಲ್ಲ, ಹುಲ್ ತಿಂದ್ರು ಪರವಾಗಿಲ್ಲ, ನಮ್ಮ ಮೇಲೆ ಅಂದ್ರೆ ನಮ್ಮನ್ನೇನಾದ್ರು ಟಚ್ ಮಾಡಕ್ ಬಂದ್ರೆ ನಾವು ಬಿಡೋದಿಲ್ಲ ಅಂತಾನೆ ಹೇಳಿದಾನೆ. ಅದನ್ನು ಕೂಡ ಹೇಳಿದಾನೆ. ಅಂದ್ರೆ ನಮ್ಮ ದೇಶದ ಜನ ಹಾಳಾಗೋದ್ರು ಪರವಾಗಿಲ್ಲ, ಆದ್ರೆ ನಾವು ಸುಮ್ಮನೆ ಬಿಡಲ್ಲ ಅಂತ. ಆದರೆ ಲಾಂಗ್ ಟರ್ಮ್ ನಾನು ಹೇಳ್ದಲ್ಲ ಫಸ್ಟ್ ಇನಿಷಿಯಲಿ, ಲಾಂಗ್ ಟರ್ಮ್ ವಾರ್ ಆದರೆ ಒನ್ ಫಾರ್ ಆಲ್ ಪಾಕಿಸ್ತಾನದ ಟೆರರಿಸ್ಟ್ ಪ್ರಾಬ್ಲಮ್ ಮುಗಿತದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಭಾಳ ತೊಂದರೆ ಇದೆ. ಅವರ ಸೌತ್ ವೆಸ್ಟರ್ನ್ ಏರಿಯಾದಲ್ಲಿ ಇದು ಬಲೂಚಿಸ್ತಾನ್ ಮತ್ತು ಇದು ಪಖ್ತೂನಿಸ್ತಾನ್ ಇದೆಲ್ಲ, ಅಲ್ಲಿ ಫ್ರೀಡಮ್ ಮೂವ್ಮೆಂಟ್ ಆಗ್ತಾ ಇದೆ. JNK ಅಲ್ಲಿ ಸ್ಪೆಷಲಿ ನಾರ್ದರ್ನ್ JNK ಅವರು ಆಕ್ಯುಪೇಷನ್ ಇಲ್ಲಲ್ಲ, ಅವರು ಆ್ಯಂಟಿ ಪಾಕಿಸ್ತಾನ ಮೂವ್ಮೆಂಟ್ ಆಗ್ತದೆ. ಅಲ್ಲಿ ಪಂಜಾಬಿಗಳು ಎಕ್ಸೈಸ್ಮೆಂಟ್ ಸೆಟಲ್ ಮಾಡಿದರೆ ಈಗ ಓವರ್ ಎ ಪೀರಿಯಡ್ ಆಫ್ ಟೈಮ್. ಆದರೆ ಅವರು ಅವರು ಹ್ಯಾಪಿ ಇಲ್ಲ ಪಾಕಿಸ್ತಾನ ಜೊತೆಲಿ. ಆ ಥರ ಯುದ್ಧ ಆದರೆ ಪಾಕಿಸ್ತಾನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು 15 ಜನ ಪಾಕಿಸ್ತಾನ ಆರ್ಮಿ ಅವ್ರನ್ನ ಕೊಂದಿದ್ದಾರೆ. ಅದೇ ಅವರೇ ಡಿವೈಡ್ ಆಗ್ತಾರೆ. ಡಿವೈಡ್ ಮಾಡಿದ್ರೆ ಒಂಥರ ಹೆಲ್ಪ್ ಆಗಲ್ವಾ ಭಾರತಕ್ಕೆ? ಪದೇ ಪದೇ ಕಾಟ ತಪ್ಪೋದಿರ್ತದೆ. ಅವರ ಆರ್ಮಿ ಅಷ್ಟು ಸ್ಟ್ರಾಂಗ್ ಆಗೋ ಆರ್ಮಿ ಯಾಕೆ ಬೇಕು? 4 ಡಿವೈಡ್ ಆಗಿದೆ.
ಈಗ ಅವರು ಸುಮ್ಮನೆ ನಮ್ಮನ್ನು ಅವರು ಲೋ ಕಾಸ್ಟ್ ಆಪ್ಷನ್ ಇದೆ, ಅವರು ಯೂಸ್ ಆಫ್ ಟೆರರಿಸ್ಟ್ ಇಸ್ ಸ್ಟೇಟ್ ಪಾಲಿಸಿ ಅವ್ರದ್ದು ಪಾಕಿಸ್ತಾನದವ್ರದ್ದು. ಅವ್ರು ಟೆರರಿಸ್ಗಳನ್ನ ಯೂಸ್ ಮಾಡಿ ಅವರ ಆರ್ಮಿಯವರು ಆರಾಮಿರ್ತಾರೆ, ನಮ್ಮ ಆರ್ಮಿಯಲ್ಲಿ JNKಯಲ್ಲಿ ಫುಲ್ ಎಂಗೇಜ್ ಆಗಿರ್ತೀವಿ. ಆ ಆಪ್ಷನ್ನು ನಾವು ಮುರಿಬೇಕಾದ್ರೆ ಅಲ್ಲಿ ಫ್ರೀಡಮ್ ಮೂಮೆಂಟ್ ಇದೆಯಲ್ಲ, ಅವ್ರಿಗೆ ಸ್ವಲ್ಪ ನಾವು ಪೊಲಿಟಿಕಲ್ ಅವರು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದರೆ ಒಳ್ಳೆಯದು. ಲಾಂಗ್ ಟರ್ಮ್ ಪಾಲಿಸಿ ಈಗ ನಾನು ಹೇಳಿದೆಲ್ಲ, ಫಸ್ಟ್ ಏಡ್ ಕೊಟ್ಟಿದ್ದೇವೆ, ಲಾಂಗ್ ಟರ್ಮ್ ಅದು ಕೊಡಬೇಕು. ಓಕೆ, ಅವರದೊಂದು ಟೆರರಿಸ್ಟ್ ಇದು ಹಳೆಯದನ್ನು ಗಾದೆ ಇಲ್ಲ, ನೀವು ಹಾವು ಸಾಕಿದ್ರೆ ನಿಮ್ಮ ನೇಬರ್ಹುಡಲ್ಲಿ ಅದು ನೇಬರಿಗೆ ಮಾತ್ರ ಕಚ್ಚೋದಿಲ್ಲ, ನಿಮಗೂ ಕಚ್ಚುತ್ತದೆ. ಹಾವು ಸಾಕ್ಬಿಟ್ಟು ಬರೀ ಪಕ್ಕದ ಮನೆಯವ್ರ ಕಚ್ಚು ಅಂತ ಹೇಳ್ಬಿಟ್ರೆ ಅದೇ ಪ್ರಕಾರ ಅವರು ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡಿದರು ಅಫ್ಘಾನಿಸ್ತಾನದಲ್ಲಿ, ಅಫ್ಘಾನಿಸ್ತಾನ ಬಾರ್ಡರಲ್ಲಿ. ಈಗ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದ ಟೆರರಿಸ್ಟ್ ಗ್ರೂಪಲ್ಲಿ ಜೂಡರೆಂಡ್ಲಲ್ಲಿ ಇದ್ದಾರಲ್ಲ, ಪಾಕಿಸ್ತಾನ ಆರ್ಮಿಯನ್ನು ಕೊಲ್ತಿದ್ದಾರೆ. ಸೊ ಆ ಥರ ಅವರಿಗೆ ಪ್ರೆಷರ್ ಇದೆ, ಅವರು ಆಲ್ ಔಟ್ ವಾರ್ ಹೋಗಲಿಕ್ಕೆ ಚಾನ್ಸ್ ಇಲ್ಲ. ಹೋಗಿ ಡಿವೈಡ್ ಆದರೆ ನಾವು ಆರಾಮಲ್ಲಿ ಕೂತ್ಕೊಳ್ಳೋದು.